ಮಲ್ಟಿ ಅಪ್ಲಿಕೇಶನ್. ದೊಡ್ಡ ಗಾಡಿ ಏನ್ ಕೆಲಸ ಮಾಡುತ್ತೆ ಆ ಕೆಲಸ ಎರಡು ಗಾಡಿಲೂ ತಗೋಬಹುದು. ನಿಮಗೆ ಕಂಪ್ಲೀಟ್ ಆಗಿ ನಮ್ದು ಎಲ್ಲಾ ಬ್ರಾಂಡ್ ಅಲ್ಲಿ ನೋಡಿದ್ರೆ MRF ಟೈರ್ಗಳೇ ಬರುತ್ತೆ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಫ್ರಂಟ್ ಬಂಪರ್ ಬರುತ್ತೆ, ಜೊತೆಲೆ ವೆಯ್ಟ್ ಬಂದು ಮುಂದೆ ಬರುತ್ತೆ. ಗಾಡಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಲಿಫ್ಟ್ ಆಗಕ್ಕೆ ಕೊಡೋದಿಲ್ಲ. ಟೋಲ್ ಫ್ರೀ ನಂಬರ್ ಇದೆ. ಈ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ನೀವು ಎಲ್ಲೇ ಇರೋ ನಿಯರೆಸ್ಟ್ ನಿಮ್ಗೆ ಲೊಕೇಶನ್ ಹೇಳ್ತಾರೆ, ಎಲ್ಲಿ ಡೀಲರ್ಶಿಪ್ ಇದೆ, ಎಲ್ಲಿ ಸರ್ವಿಸ್ ಸಿಗುತ್ತೆ ಅಂತ. ಅದ್ಬಿಟ್ಟು ಹೊರಗಡೆ ಸರ್ವಿಸ್ ಮಾಡಿಸ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ 6 years ವ್ಯಾರಂಟಿ ಸಿಗೋದಿಲ್ಲ. ಸೊ 12 ಸೈಜ್ ಚೇಂಜ್ ಮಾಡ್ಕೋಬಹುದು. ಈಗ 36 ಅಲ್ಲಿ 12 ಬರ್ತದೆ. ಸ್ವಲ್ಪ ವಿಡ್ತ್ ಬೇಕು ಅಂತ ಕೇಳ್ತಾರೆ ರೈತರುಗಳು. ವಿಡ್ತ್ ಬೇಕು ಅಂದ್ರೆ 12 ಸೈಜ್ ಇದಕ್ಕೆ ಹಾಕೋಬಹುದು, ಆಪ್ಷನ್ ಇದೆ. ಇನ್ನ ಗೇಜ್ ವೀಲ್ ಹಾಕೊಂಡು ಗದ್ದೆನೂ ಮಾಡ್ತಾ ಇದ್ರು ಆಲ್ರೆಡಿ. ಇದಕ್ಕೆ ರೋಟಾವೇಟರ್ ಯೂಸ್ ಮಾಡಬಹುದು, ಡಕ್ ಫುಟ್ 5ನೇ ಯೂಸ್ ಮಾಡಬಹುದು, ಇನ್ನು ಸ್ಪ್ರಿಂಕಲ್ ಡ್ಯೂಟ್ ಯೂಸ್ ಮಾಡಬಹುದು, ಸ್ಪ್ರೇಯರ್ ಯೂಸ್ ಮಾಡಬಹುದು, ಮತ್ತೆ ಟ್ಯಾಂಕರ್ ಯೂಸ್ ಮಾಡಬಹುದು, ಟ್ರೈಲರ್ ಯೂಸ್ ಮಾಡಬಹುದು. ನಿಮ್ಗೆ ರೈತರ ಸ್ನೇಹಿ ಅಂತ ಹೇಳ್ಬೋದು ಟ್ರ್ಯಾಕ್ಟರ್, ಆತರ ಸಿಗುತ್ತೆ. ನಮಸ್ಕಾರ, ಕನ್ನಡ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು. ನಮ್ದು ಟ್ರ್ಯಾಕ್ ಸ್ಟಾರ್ ಶೋರೂಮ್ ಇದೆ. ಮೈನ್ ಬ್ರಾಂಚ್ ಬಂದು ದಾಬಾಸ್ಪೇಟೆ, ಬೆಂಗಳೂರು ಗ್ರಾಮಾಂತರ ಡೀಲರ್ಶಿಪ್ ನಮ್ದು. ಮೈನ್ ಬ್ರಾಂಚ್ ಬಂದು ದಾಬಾಸ್ಪೇಟೆ ಇದೆ, ಇನ್ನೊಂದು ಬ್ರಾಂಚ್ ಬಂದು ದೊಡ್ಡಬಳ್ಳಾಪುರದಲ್ಲಿ ಇದೆ. ಸೊ ನಮ್ ಪ್ರಾಡಕ್ಟ್ ಅಲ್ಲಿ ಯಾವ್ದಾವ್ದು ಬರ್ತದೆ ಅಂದ್ರೆ ಟ್ರ್ಯಾಕ್ ಸ್ಟಾರ್ 525 ಅಂತ ಒಂದು ಬ್ರಾಂಡ್ ಇದೆ. ಅದು 4 wheel drive ಬರುತ್ತೆ, 25 HP ಬರ್ತದೆ. ಇದರಲ್ಲಿ ಅಡಿಷನಲ್ ಫ್ಯೂಚರ್ಸ್ ಬಂದು ನಿಮ್ಗೆ ಸ್ಪ್ರೇ ಮ್ಯಾಕ್ಸ್ ಅಂತ ಒಂದು ಬಟನ್ ಇದೆ. ಸೊ ಅಂದ್ರೆ PTO 4 ಮಾಡ್ಕೊಡುತ್ತೆ. ಅಂದ್ರೆ ಈಗ ದ್ರಾಕ್ಷಿ ತೋಟಕ್ಕೆ ಇರ್ಬೋದು, ದಾಳಿಂಬೆಗೆ ಇರ್ಬೋದು, ಸ್ಪ್ರೇ ಮಾಡ್ಬೇಕು ಅಂತ ಅಂದ್ರೆ ಸೊ ಟರ್ನಿಂಗ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಕ್ಲಚ್ ಆಪರೇಟ್ ಮಾಡೋರು ಸ್ಟಾಪ್ ಆಗೋದಿಲ್ಲ. ಏನು ರನ್ನಿಂಗ್ ಅಲ್ಲಿ ಏನ್ ಮೂವ್ಮೆಂಟ್ ಇರುತ್ತೆ ಅದೇ ಸ್ಪ್ರೇ ನಿಮ್ಗೆ ಟರ್ನಿಂಗ್ ಅಲ್ಲಿ ಸಿಗುತ್ತೆ. ಇನ್ನು ಅದು ಬಿಟ್ರೆ ನಿಮ್ಗೆ 531 ಅಂತ ಬರುತ್ತೆ, ಅರೇಕಾ ಸ್ಪೆಷಲ್ ಅಂದ್ಬಿಟ್ಟು. ಅಂದ್ರೆ ಅಡಿಕೆ ತೋಟಕ್ಕೆ 7x7 ಏನಿರುತ್ತೆ ಅಡಿಕೆ ತೋಟ, ಅದರಲ್ಲಿ ವಿತ್ ಇಂಪ್ಲಿಮೆಂಟ್ಸ್ ರೋಟಾವೇಟರ್ ಇರ್ಬೋದು ಅಥವಾ ಬಂಪರ್ ಇರ್ಬೋದು, ಎಲ್ಲ ವಿತ್ ಇಂಪ್ಲಿಮೆಂಟ್ಸ್ ಇದ್ದು 7 ಅಡಿ ದಾಯದಲ್ಲಿ ಆರಾಮಾಗಿ ಟರ್ನ್ ಆಗುತ್ತೆ. ಜೊತೆ ನಿಮ್ಗೆ 5000 ಲೀಟರ್ ಟ್ಯಾಂಕರ್ ಫುಲ್ ಮಾಡುತ್ತೆ. ಜೊತೆ ದೊಡ್ಡ ಟ್ರೈಲರ್ ಹಾಕೊಂಡು ಯೂಸೇಜ್ ಮಾಡಬಹುದು. ಆಲ್ರೆಡಿ ನಮ್ ರೈತರುಗಳು ಯೂಸೇಜ್ ಮಾಡಿದ್ದಾರೆ, ಸೊ ನೋಡ್ಬೋದು. ಇನ್ನು ಅದ್ ಬಿಟ್ರೆ 536 ಸೇಮ್ ವಿಡ್ತ್ ಸೇಮ್ ಲೆಂತ್ ಬರ್ತದೆ. ಇದು 31 HP ಅಂದ್ರೆ ಇದು 36 HP. ಅಂದ್ರೆ ಅದಕ್ಕೂ ಇದಕ್ಕೂ 5 HP ಚೇಂಜಸ್ ಬರುತ್ತೆ, ಹೆಚ್ಚು ಬರುತ್ತೆ 5 HP. ಇನ್ನು ಅದು ಟೈರ್ ಬಂದು 531 ಬಂದು 11 ಸೈಜ್ ಬರುತ್ತೆ. ಇದು 12 ಸೈಜ್ ಟೈರ್ ಬರುತ್ತೆ, ಬ್ಯಾಕ್ ಟೈರ್. ಸೊ ಅಡಿಷನಲ್ ಫ್ಯೂಚರ್ ಈಗ 5 ಅಡಿ ರೋಟರ್ನು ಹಾಕ್ಬೋದು ಇದಕ್ಕೆ. ಅಂದ್ರೆ ಮಲ್ಟಿ ಅಪ್ಲಿಕೇಶನ್. ದೊಡ್ಡ ಗಾಡಿ ಏನ್ ಕೆಲಸ ಮಾಡುತ್ತೆ ಆ ಕೆಲಸ ಎರಡು ಗಾಡಿಲೂ ತಗೋಬಹುದು. ಇನ್ನು ಅದ್ ಬಿಟ್ರೆ ಇದು 545 ಸ್ಮಾರ್ಟ್ ಅಂದ್ಬಿಟ್ಟು, ಅಂದ್ರೆ ಇದು 42 HP ಬರ್ತದೆ. ನಿಮ್ಗೆ ಕಂಪ್ಲೀಟ್ ಆಗಿ ನಮ್ದು ಎಲ್ಲಾ ಬ್ರಾಂಡ್ ಅಲ್ಲಿ ನೋಡಿದ್ರೆ MRF ಟೈರ್ಗಳೇ ಬರುತ್ತೆ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಇದು 42 HP ಬರ್ತದೆ. ನಿಮ್ಗೆ ದೊಡ್ಡ ಗಾಡಿ ಇದು. ಇದು ಬಂದು 545 ರೆಗ್ಯುಲರ್ ಮಾಡಲ್, 45 HP ಬರ್ತದೆ. ಏನೀಗ ಮಹೇಂದ್ರದಲ್ಲಿ 575 ಇದೆಯಲ್ಲ, ಸೊ ಆ ಕೆಟಗರಿ ಬರ್ತದೆ. ಅದು ಬಂದು ಲಾಸ್ಟ್ ಒಂದು ಬಂದು 42 ಹೇಳಿದ್ನಲ್ಲ, 475 ಬರ್ತದಲ್ಲ ಮಹೇಂದ್ರಲ್ಲಿ, ಸೇಮ್ ಅದೇ ಕೆಟಗರಿ ಬರ್ತದೆ. ನಿಮ್ಗೆ ಫ್ರಂಟ್ ಬಂಪರ್ ಬಂದು ಫ್ರಂಟ್ ಬಂಪರ್ ಬರುತ್ತೆ, ಜೊತೆಲೆ ವೆಯ್ಟ್ ಬಂದು ಮುಂದೆ ಬರುತ್ತೆ. ಗಾಡಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಲಿಫ್ಟ್ ಆಗಕ್ಕೆ ಕೊಡೋದಿಲ್ಲ. ಸೊ ಆತರ ಇದೆ ಪ್ರಾಡಕ್ಟ್ಸ್. ಇದರಲ್ಲಿ ಇನ್ನ ಹಿಂದೂಸ್ತಾನ್ ಅಂತ ಬರ್ತದೆ, ಹಿಂದೂಸ್ತಾನ್ 60 ಅಂತ ಬರ್ತದೆ. ಅದರಲ್ಲಿ ನಿಮ್ಗೆ 3 ಟೈಪ್ಸ್ ಆಫ್ ವೆಹಿಕಲ್ಸ್ ಬರುತ್ತೆ. ಒಂದು ಬಂದು 14 ಸೈಜ್ ಟೈರ್ ಬರುತ್ತೆ, ಸೆಂಟ್ರಲ್ ಗೇರ್ ಬರ್ತದೆ. ಇನ್ನೊಂದು ಬಂದು 16 ಸೈಜ್ ಟೈರ್ ಬರುತ್ತೆ, ಸೈಡ್ ಗೇರ್ ಬರ್ತದೆ. ಇನ್ನೊಂದು ಬಂದು 4 wheel drive ಬರ್ತದೆ ಹಿಂದೂಸ್ತಾನ್ ಅಲ್ಲಿ 60 HP ಲಿ. ಸೊ ಆತರ ವೇರಿಯಂಟ್ ಇದೆ. ಸೊ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವಿಸಿಟ್ ಮಾಡಬೇಕು ಅಂದ್ರೆ ರೈತರು, ಬೆಂಗಳೂರು ಗ್ರಾಮಾಂತರ ರೈತರುಗಳು ವಿಸಿಟ್ ಮಾಡೋ ಆಗಿದ್ರೆ ನಮ್ದು ಮೇನ್ ಬ್ರಾಂಚ್ ಬಂದು ದಾಬಾಸ್ಪೇಟೆ ಇದೆ, ಇನ್ನ ಬ್ರಾಂಚ್ ಬಂದು ದೊಡ್ಡಬಳ್ಳಾಪುರದಲ್ಲಿ ಇದೆ. 2 ಕಡೆ ಇದೆ. ಸೊ ನೆಕ್ಸ್ಟ್ ಹೊಸಕೋಟೆ ಮಾಡ್ಬೇಕು, ದೇವನಹಳ್ಳಿ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೆ. ಎಲ್ಲಾ ರೈತರಿಗೂ ಅನುಕೂಲ ಆಗಲಿ ಅಂತ ಪ್ರತಿಯೊಂದು ತಾಲೂಕಲ್ಲೂ ಮಾಡ್ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಇದೆ. ಆಲ್ರೆಡಿ ರೈತರು ಇಲ್ಲೇ ಬಂದು ಬುಕ್ ಮಾಡೋಗಿದ್ದಾರೆ. ಸೊ ಎಲ್ಲಾ ರೈತರುಗಳಿಗೂ, ಬೆಂಗಳೂರು ಗ್ರಾಮಾಂತರ ರೈತರುಗಳಿಗೂ ಅನುಕೂಲ ಆಗ್ಲಿ ಅಂತ ನಾನು ಕೇಳ್ಕೊತಾ ಇದೀನಿ. ಬಂದು ನಮ್ದೊಂದಲ್ದೆ ಎಲ್ಲಾ ತರ ರೈತರಿಗೆ ಬೇಕಾದಂತ ವಸ್ತುಗಳು ಸಿಗುತ್ತೆ, ಬಂದು ವಿಸಿಟ್ ಮಾಡಿ. ಇನ್ನ ವ್ಯಾರಂಟಿ ವಿಚಾರಕ್ಕೆ ಅಂತ ಬಂತು ಅಂದ್ರೆ ನಮ್ ಕಂಪ್ನಿ ಬಂದು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ 6 years ವ್ಯಾರಂಟಿ ಕೊಟ್ಟಿದೆ. ಸೊ ಅದು ಯಾವ ರೀತಿ ವ್ಯಾರಂಟಿ ಅಪ್ಲಿಕೇಬಲ್ ಆಗತ್ತೆ ಅಂದ್ರೆ, ಈಗ ಇನ್ ಕೇಸ್ ಒಳಗಡೆ ಗೇರ್ಗಳು ಟ್ವಿಸ್ಟ್ ಆಯ್ತು, ಕಟ್ ಆಯ್ತು, ಅದಕ್ಕೆ ವ್ಯಾರಂಟಿ ಸಿಗುತ್ತೆ. ಜೊತೆಲಿ ಇಂಜಿನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂತು, ಅದಕ್ಕೆ ವ್ಯಾರಂಟಿ ಸಿಗುತ್ತೆ. ಸೊ ವ್ಯಾರಂಟಿ ಕ್ಲೈಮ್ ಆಗ್ಬೇಕು ಅಂದ್ರೆ ರೈತರುಗಳಲ್ಲಿ ಒಂದು ನಾನು ಕೇಳ್ಕೊಳ್ಳೋದೇನಂದ್ರೆ, ಏನೇ ಆದ್ರೂ ಶೋರೂಮ್ ವಿಸಿಟ್ ಮಾಡಿ, ಶೋರೂಮ್ ಅಲ್ಲಿ ಕೆಲಸ ಮಾಡಿಸಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಲೋಕಲ್ ಅಲ್ಲಿ ಕೆಲಸ ಮಾಡಿಸ್ಬಿಟ್ಟು ನನಗೆ ನಾಳೆ ದಿವಸ ಗಾಡಿ ಕಂಪ್ಲೇಂಟ್ ಆಯ್ತು ಅಂತ ಬಂದಾಗ ನಾವೇನು ಹೆಲ್ಪ್ ಮಾಡೋದಕ್ಕಾಗಲ್ಲ. ಏನಿದ್ರು ಥ್ರೂಔಟ್ ಇಂಡಿಯಾ ಎಲ್ಲೇ ಕಡೆ ಹೋದ್ರು ನಮ್ದು ವರ್ಕ್ಶಾಪ್ ಇರುತ್ತೆ, ಶೋರೂಮ್ಸ್ ಇರುತ್ತೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಟೋಲ್ ಫ್ರೀ ನಂಬರ್ ಇದೆ. ಈ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ನೀವು ಎಲ್ಲೇ ಇರೋ ನಿಯರೆಸ್ಟ್ ನಿಮ್ಗೆ ಲೊಕೇಶನ್ ಹೇಳ್ತಾರೆ, ಎಲ್ಲಿ ಡೀಲರ್ಶಿಪ್ ಇದೆ, ಎಲ್ಲಿ ಸರ್ವಿಸ್ ಸಿಗುತ್ತೆ ಅಂತ. ದಯವಿಟ್ಟು ಯಾರಿಗೂ ಗೊತ್ತಾಗಿಲ್ಲ, ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿ, ಅಲ್ಲೇ ವಿಸಿಟ್ ಮಾಡಿ, ಅಲ್ಲೇ ಸರ್ವಿಸ್ ತಗೊಳ್ಳಿ. ನಿಮ್ಗೆ 6 years ಖಂಡಿತ ಕಂಪ್ನಿ ಹೆಲ್ಪ್ ಮಾಡುತ್ತೆ. ಅದ್ಬಿಟ್ಟು ಹೊರಗಡೆ ಸರ್ವಿಸ್ ಮಾಡಿಸ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ 6 years ವ್ಯಾರಂಟಿ ಸಿಗೋದಿಲ್ಲ. ಇದು 531 ಅಂತ ಬರುತ್ತೆ ಮಾಡಲ್. ಇದಕ್ಕೆ ರೋಟಾವೇಟರ್ ಯೂಸ್ ಮಾಡಬಹುದು. ಇನ್ನು ಅದ್ಬಿಟ್ರೆ ಡಕ್ ಫುಟ್ 5ನೇ ಯೂಸ್ ಮಾಡಬಹುದು. ಇನ್ನು ಸ್ಪ್ರಿಂಕಲ್ ಡ್ಯೂಟ್ ಯೂಸ್ ಮಾಡಬಹುದು. ಇನ್ನ ಸ್ಪ್ರೇಯರ್ ಯೂಸ್ ಮಾಡಬಹುದು, ಮತ್ತೆ ಟ್ಯಾಂಕರ್ ಯೂಸ್ ಮಾಡಬಹುದು, ಟ್ರೈಲರ್ ಯೂಸ್ ಮಾಡಬಹುದು, ಕುಂಟೆ, ಎಡೆ ಕುಂಟೆ, ಈ ತರ ಎಲ್ಲಾ ತರ ದೊಡ್ಡ ಗಾಡಿಗೆ ಏನಾಗ್ತಿವಲ್ಲ ಅದೇ ತರ ಇಕ್ವಿಪ್ಮೆಂಟ್ಸ್ ಇದಕ್ಕೆ ಯೂಸ್ ಮಾಡಬಹುದು.
ಸೊ ಬೇರೆ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಚಿಕ್ಕ ಗಾಡಿಗೆ ಬೇರೆ ಸ್ಪೇರ್ಸ್ ಬರುತ್ತೆ. ಒಂದು ಸ್ಪೇರ್ಸ್ ವಿಚಾರಕ್ಕೆ ಅಂತ ಬಂದ್ರೆ ನಮ್ದು ದೊಡ್ಡ ಗಾಡಿಗೆ ಏನ್ ಸ್ಪೇರ್ ಬರುತ್ತೆ ಅದೇ ಸ್ಪೇರ್ ಬರುತ್ತೆ. ದೊಡ್ಡ ಗಾಡಿ ಗೇರ್ ಬಾಕ್ಸ್ ಏನ್ ಬರುತ್ತೆ ಅದೇ ಗೇರ್ ಬಾಕ್ಸ್ ಅದೇ ಹೈಡ್ರಾಲಿಕ್ ಬರ್ತದೆ. ಎಲ್ಲೇ ಅವರು ಹೋಬ್ಳಿ ಲೆವೆಲ್ ಸ್ಪೇರ್ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ಮಹೇಂದ್ರ ಸ್ಪೇರ್ಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ಪೇರ್ಗಳು ಸಿಗುತ್ತೆ. ಎಲ್ಲಾ ತರ ನಿಮ್ಗೆ ರೈತರ ಸ್ನೇಹಿ ಅಂತ ಹೇಳ್ಬೋದು ಟ್ರ್ಯಾಕ್ಟರ್ ಆತರ ಸಿಗುತ್ತೆ. ಕಂಪ್ಲೀಟ್ 4 MRF ಟೈರ್ ಬರುತ್ತೆ. ಆಟೋಲೈಕ್ TVS ಸ್ಟಾರ್ಟರ್ ಬರುತ್ತೆ. ಬಾಷ್ ಫ್ಯೂಯಲ್ ಪಂಪ್ ಬರುತ್ತೆ. ಇನ್ನು ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ. ಎಲ್ಲ OE ಸ್ಪೇರ್ಸ್ ಬರುತ್ತೆ. OE ಐಟಮ್ ಬರುತ್ತೆ. ಯಾವ್ದೇ ಕಳಪೆ ಆಗ್ಲಿ ಯಾವ್ದು ಬರೋದಿಲ್ಲ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಸದುಪಯೋಗ ಮಾಡ್ಕೋಬಹುದು ರೈತರುಗಳು. ಸರಿ, ಇನ್ನು ಫ್ಯೂಚರ್ಸ್ ಅಂತ ಬಂದ್ರೆ ಗೇರ್ ಬಾಕ್ಸ್ ಬಂದು ಫ್ರಂಟ್ 8 ಬರುತ್ತೆ, ರಿವರ್ಸ್ 2 ಗೇರ್ ಬಾಕ್ಸ್ ಬರುತ್ತೆ. ಇನ್ನು ಹೈಡ್ರಾಲಿಕ್ ಕೆಪಾಸಿಟಿ ಅಂತ ಬಂತು ಅಂದ್ರೆ 1400 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ ಹೈಡ್ರಾಲಿಕ್. ಇನ್ನು ಆಯಿಲ್ ಬ್ರೇಕ್ ಬರುತ್ತೆ. ನಿಮ್ಗೆ ಡಯಾಫಾರ್ಮ್ ಕ್ಲಚ್ ಲೋಡಿಂಗ್ ಬರುತ್ತೆ. ಹೆವಿ ಕ್ಲಚ್ ಲೋಡಿಂಗ್ ಬರ್ತದೆ. ದೊಡ್ಡ ಗಾಡಿಗೆ 45 HP ಏನ್ ಬರ್ತದಲ್ಲ ಅದೇ ಅದೇ ಕ್ಲಚ್ ಪ್ಲೇಟ್ 31 HP ಬರ್ತದೆ ನಮ್ದು. ದೊಡ್ಡ ಗಾಡಿಗೆ ಏನ್ ಬರ್ತದೆ ಅದೇ ಸ್ಪೇರ್ಸೇ ಬರುತ್ತೆ. ಈ ಗೇರ್ ಬಾಕ್ಸ್ ಬಂದು ಏನ್ ನಮ್ದು ಆ ಗೇರ್ ಬಾಕ್ಸ್ ಇದೆಯಲ್ಲ ಅದು ಒಂದು ವಿಡಿಯೋ ಮಾಡ್ಕೊಳ್ಳಿ. ಅದೇ ಗೇರ್ ಬಾಕ್ಸೇ ಬರ್ತದೆ. ಹೈಡ್ರಾಲಿಕ್ ಅದೇ ಹೈಡ್ರಾಲಿಕ್ ಬರ್ತದೆ. ಸ್ಪೇರ್ಸ್ ಅಲ್ಲೂ ಅಷ್ಟೇ. ಈಗ ಆ ಗಾಡಿಗೆ ಆಗೋ ಸ್ಪೇರ್ಸ್ ಇದಕ್ಕೂ ಆಗುತ್ತೆ, ಇದಕ್ಕಾಗೋ ಸ್ಪೇರ್ಸ್ ಅದಕ್ಕೂ ಆಗುತ್ತೆ. ಇನ್ನ ಚೇಂಜಸ್ ಏನಂದ್ರೆ 4 ಸಿಲಿಂಡರ್ ಬರ್ತದೆ, 3 ಸಿಲಿಂಡರ್ ಬರ್ತದೆ. ಇಂಜಿನ್ ಸ್ಪೇರ್ಸ್ ಅಲ್ಲಿ ಅಷ್ಟು ಚೇಂಜಸ್ ಬರ್ತದೆ. ಮಿಕ್ಕಿದ ಹೈಡ್ರಾಲಿಕ್ ಆಗಿರ್ಬೋದು, ಗೇರ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಆ ಗಾಡಿ ಸ್ಪೇರ್ಸ್ ಇದಕ್ಕಾಗುತ್ತೆ, ಈ ಗಾಡಿ ಸ್ಪೇರ್ಸ್ ಅದಕ್ಕಾಗುತ್ತೆ. ಇನ್ನ ಬೇಕಾದ್ರೆ ಇದಕ್ಕೆ 11 ಸೈಜ್ ಟೈರ್ ಇದೆಯಲ್ಲ, ಸೊ 12 ಸೈಜ್ ಚೇಂಜ್ ಮಾಡ್ಕೋಬಹುದು. ಈಗ 36 ಅಲ್ಲಿ 12 ಬರ್ತದೆ. ಇನ್ ಸ್ವಲ್ಪ ವಿಡ್ತ್ ಬೇಕು ಅಂತ ಕೇಳ್ತಾರೆ ರೈತರುಗಳು. ವಿಡ್ತ್ ಬೇಕು ಅಂದ್ರೆ 12 ಸೈಜ್ ಇದಕ್ಕೆ ಹಾಕೋಬಹುದು, ಆಪ್ಷನ್ ಅಲ್ಲಿ ಇದೆ. ಇನ್ನ ಗೇಜ್ ವೀಲ್ ಹಾಕೊಂಡು ಗದ್ದೆನೂ ಮಾಡ್ತಾ ಇದಾರೆ ಆಲ್ರೆಡಿ. ಸೊ ಬಾಂಡ್ಲಿ ಅಂತ ಬರುತ್ತೆ, 8 ಬಾಂಡ್ಲಿ ಬರ್ತದೆ. ಬಾಂಡ್ಲಿ ಹಾಕೊಂಡು ಯೂಸೇಜ್ ಮಾಡ್ತಾ ಇದಾರೆ. ಸೊ ಎಲ್ಲಾ ತರ ಎಕ್ವಿಪ್ಮೆಂಟ್ಸ್ ಹಾಕಿ ಯೂಸ್ ಮಾಡ್ಬೋದು ಸರ್. ತುಂಬಾ ಅನುಕೂಲ ಇದೆ. ಇನ್ನು ಮೈಲೇಜ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ 531 ಬಂದು ನಾ ಹೇಳ್ತಾ ಇರೋದಲ್ಲ, ರೈತರು ಹೇಳ್ತಾ ಇದಾರೆ 1.25 ಲೀಟರ್ ತಗೊಳುತ್ತೆ ಪರ್ ಗಂಟೆಗೆ. ಇನ್ನ 536 ಬಂದು 2.25 ಲೀಟರ್ ತಗೊಳುತ್ತೆ. ಇನ್ನ ಸ್ಮಾರ್ಟ್ ಬಂದು 2.25 3 ಲೀಟರ್ ತಗೊಳುತ್ತೆ. ಇನ್ನ 45 HP ತನಕಾಗಿ ಮೈಲೇಜ್ ತಗೊಳುತ್ತೆ ಸರ್. ಇನ್ನ 45 ಬಂದು 3.1 ಲೀಟರ್ ತಗೊಳುತ್ತೆ ಅಂತ ಹೇಳ್ತಾರೆ ಪರ್ ಗಂಟೆಗೆ. ಜೊತೆಲಿ ಯೂಸೇಜ್ ಮಾಡೋದ್ರ ಮೇಲೆ ಡ್ರೈವರ್, ಭೂಮಿ, ಜೊತೆಲಿ RPM ಇದೇನ್ ಇಟ್ಕೊಂಡಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಮೈಲೇಜ್ ಬರುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ಒಂದು 5 ಲೀಟರ್ ತಗೊಳುತ್ತೆ ಅಂದ್ಬಿಟ್ಟು. ಆಡ್ ಭೂಮಿಲಿ ಹಾಕಿರ್ತಾರೆ ಅಥವಾ ಡ್ರೈವರ್ದ ಏನೋ ಸಮಸ್ಯೆ ಇರುತ್ತೆ, RPM ಜಾಸ್ತಿ ಇಟ್ಕೊಂಡಿರ್ತಾರೆ, ಅವಾಗ ಮೈಲೇಜ್ ಬರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೈಲೇಜ್ ಬರಲ್ಲ ಅಂತ ಹೇಳಿದಾಗ ನಮ್ಮ ಹತ್ರ ಮೈಲೇಜ್ ಕಿಟ್ ಇದೆ. ಮೈಲೇಜ್ ಕಿಟ್ ಸಹ ತಗೊಂಡು ಹಾಕಿ ನಾವು ಉದಾಹರಣೆ ಕೊಟ್ಟಿದೀವಿ. ಆಕ್ಚುಲಿ ಕೆಲವೊಬ್ರು ಏನ್ ಮಾಡ್ತಾರೆ, ರೋಡ್ ಅಲ್ಲಿ ಹೋಗೋದು ಅಥವಾ ತೋಟಕ್ಕೆ ಚೇಂಜ್ ಆಗೋದು, ಆ ಡೀಸೆಲ್ ಅವರು ಲೆಕ್ಕ ಹಾಕೊಂಡಿರೋದಿಲ್ಲ, ಬರೀ ಟೋಟಲ್ ಒಂದಿರೋದ್ ಮಾತ್ರ ಲೆಕ್ಕ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಕಸ್ಟಮರ್ ಕನ್ಫ್ಯೂಷನ್ ಆಗ್ಲೇಬಾರ್ದು ಅಂದ್ಬಿಟ್ಟು ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಮೈಲೇಜ್ ಕಿಟ್ ಹಾಕ್ಬಿಟ್ಟು 1 ಅವರ್ ಹೊಡೆದ್ಬಿಟ್ಟು 1 ಅವರ್ ಎಷ್ಟು ಲೀಟರ್ ತಗೊಳುತ್ತೆ ಡೀಸೆಲ್ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ರೈತರಿಗೆ ಕ್ಲಾರಿಟಿ ಕೊಟ್ಟು ಬಂದಿದೀವಿ. ಮೈಲೇಜ್ ಬೇಕಾದ್ರೆ ನಾವೆಲ್ಲ ಏನಿದೆ ಕಿಟ್ ತಗೊಂಡೋಗಿ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಮೈಲೇಜ್ ಟೆಸ್ಟ್ ಮಾಡಿ ಕೊಡ್ತೇವೆ. ಸರ್, ಹಿಂದೂಸ್ತಾನ್ 60 ಅನ್ಬಿಟ್ಟು ಇದ್ರಲ್ಲಿ 3 ತರ ವೆಹಿಕಲ್ ಬರ್ತದೆ. ಒಂದು 2 ವೀಲ್ ಡ್ರೈವ್ ಬರುತ್ತೆ, ಸೆಂಟರ್ ಗೇರ್ ಬರುತ್ತೆ. ಇನ್ನೊಂದು 2 ವೀಲ್ ಡ್ರೈವ್ ಸೈಡ್ ಗೇರ್ ಬರ್ತದೆ. ಇನ್ನ 4 ವೀಲ್ ಡ್ರೈವ್ ಬರ್ತದೆ. ಹಿಂದೂಸ್ತಾನ್ 2 ವೀಲ್ ಡ್ರೈವ್ ಅಲ್ಲಿ ಒಂದು ಬಂದು 14 ಸೈಜ್ ಟೈರ್ ಬರುತ್ತೆ, ಇನ್ನೊಂದು ಬಂದು 16 ಸೈಜ್ ಟೈರ್ ಬರುತ್ತೆ, ಇನ್ನೊಂದು 4 ವೀಲ್ ಡ್ರೈವ್ ಬರುತ್ತೆ. ಇದು HP ಕ್ಯಾಟಗರಿ ಬಂದು ನಿಮ್ಗೆ HP ಕ್ಯಾಟಗರಿ 60 HP ಬರ್ತದೆ. ಬಟ್ RC ಕಾರ್ಡ್ ಅಲ್ಲಿ 49 ಸಮಥಿಂಗ್ ಬರ್ತದೆ. ಬಟ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಈಗ ಈ ಮಾಲೂರ್ ಸೈಡ್ ಒಂದು ಡಕ್ ಫುಟ್ ಮಾಡ್ತಾರೆ. ಸೊ ಯಾವ ರೀತಿ ಅಂದ್ರೆ ಅದು ಫುಲ್ ಸಾಲಿಡ್ ನೇಗ್ಲೆಲ್ಲ ಹಾಕಿ ಯೂಸೇಜ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿದೆ. ಮೈಲೇಜ್ ಎಲ್ಲೂ ಅಷ್ಟೇನೆ ಒಂದು 4 ಲೀಟರ್ ತಗೊಳುತ್ತೆ ಪರ್ ಅವರ್. ಆ ರೀತಿ ಇದೆ ಪ್ರಾಡಕ್ಟ್, ತಗೋಬಹುದು. ಅನ್ನ ಕೊಡುವ ದಾತ ಜೀತ